ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾವೀಗ ಶಿವ ಫೌಂಡೇಶನ್ಗೆ ಹೋಗ್ಬೇಕಂತ ಸ್ಕೆಚ್ ಹಾಕಿದ್ವಿ. ಅದೇ ಹೋಗ್ತಾ ಇದೀವಿ. ಕಂಠೀರವ ಸ್ಟುಡಿಯೋದಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಮತ್ತೆ ಬಾಸ್ ನೋಡ್ಕೊಂಡು ಹೋಗ್ತಿದ್ರೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಹಿಂಗೆಲ್ಲ ಜೈ ಅಪ್ಪು ಬಾಸ್. ನಮ್ಮ ಅಚ್ಚ ಮುಂದೆ ಹೋಗ್ತವನೆ. ಹೋಗೋಣ. ಫಸ್ಟ್ ಎಂಟ್ರೆನ್ಸಿಂಗ್ ಸಿಗುತ್ತೆ. ಬಾಸ್ ರಾಜ್ಕುಮಾರ್ ಇದ್ದಾರೆ ಫಸ್ಟ್. ಯಾರ ಯುವ ಪ್ರೇಮಿಗಳು ಹೋಗ್ತಾ ಇದ್ದಾರೆ. ಇದು ಆಡಿಟೋರಿಯಂ ಅನಿಸುತ್ತೆ. ಇಲ್ಲೇ ಪಕ್ಕದಲ್ಲಿ DKD ನಡೆಯುತ್ತೆ. ಅದೊಂದು ಕಂಠೀರವ ಸ್ಟುಡಿಯೋ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಆಯಿತಾ? ಇದೇನಪ್ಪ ಶಿವ ಫೌಂಡೇಶನ್ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ತಾನಂತ ಬೇಜಾರು ಮಾಡ್ಕೋಬೇಡಿ. ಅಪ್ಪು ಬಾಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ ಗೆಳರೆ, ನೋಡ್ತಾರೆ ಇರ್ಬೇಕು. ಬಂದರು ಬಾಸು. ತಿಂತು ನೋಡಿದ್ವಿ, ಎಲ್ಲ ಫುಲ್ ಜನ ಇದ್ದರು. ನೋಡಿ 1-2 ಫೋಟೋ ಹೊಡ್ಕೊಂಡು ಬಂದ್ವಿ. ಅಂತೂ ಇಂತೂ ಪಾರ್ವತಮ್ಮನವರು, ರಾಜ್ಕುಮಾರ್ ಸರ್. ಏನು ಜನ ಅಂತೀರ ಗುರು, ಸುಸ್ತಾಗ್ಬಿಡ್ತು. ಇನ್ನು ಅಲ್ಲಿಗೆ ಬೇರೆ ಹೋಗ್ಬೇಕಂತ ಬೈಕ್ ತಗೊಂಡು ಹೊರಟ್ವಿ. ನಮ್ಮ ಅಜ್ಜನ ಗಾಡೀಲಿ RX ಬೈಕು ಹೋಗ್ತಾ ಇದ್ವಿ. ಅಯ್ಯೋ, ಟ್ರಾಫಿಕ್ ಬಿತ್ತಲ್ಲ ಗುರು, ಟ್ರಾಫಿಕ್ ಗೊತ್ತಲ್ಲ ನಿಮಗೆ. ಬಿಡ್ತು ಅಂತೂ ಇಂತೂ. ಒಂದು ಕ್ವಶನ್ ಕೇಳ್ತೀನಿ, ಬೆಂಗಳೂರಿಗೆ ಮೆಟ್ರೋ ತಂದು ಕೊಟ್ಟವರು ಯಾರು ಅಂತ ಹೇಳಿ ಕಮೆಂಟ್ ಮಾಡಿ, ಆಯಿತಾ? ಹೋಗ್ತಾ ಇದ್ವಿ ಅಂತೂ ಇಂತೂ. ನೋಡ್ಗುರು, ಬೆಂಗಳೂರು ಯಾವ ಮಟ್ಟಕ್ಕೆ ಡೆವಲಪ್ ಆಗಿದೆ ಅಂತ. ಏನಂದರೆ ಬೆಳೆಯೋರು ಬೆಳಿತಾನೆ ಇರ್ತಾರೆ. ನಮ್ಮಂಥವ್ರನ್ನ ಬಡವ್ರನ್ನ ಯೂಸ್ ಮಾಡಿಕೊಂಡು ಏನು ಮೈಂಡ್ ಓಡಿಸಿ ಬೆಳಿಬೇಕು. ಇಲ್ಲಿ ಬೆಂಗಳೂರಲ್ಲಿ ಮಾಡಿದ್ರೆ ಬಿಸ್ನೆಸ್ಸೇ ಮಾಡಬೇಕು. ಇಲ್ತಿದ್ರೆ ನಮಗೆ ಗೊತ್ತಿಲ್ಲದಾಗೆ ನಮ್ಮನ್ನೇ ಯೂಸ್ ಮಾಡಿಕೊಂಡು ದುಡ್ಡು ಮಾಡ್ಕೊತಾರೆ. ಇದು ಏರ್ಪೋರ್ಟ್ ರೋಡು, ಅಂತಾರಾಷ್ಟ್ರೀಯ ವಿಮಾನ ಹಿಂಗೇನೆ ಹೋಗೋದು. ಅಬ್ಬಬ್ಬಾ, ಹೋಗ್ತಾ ಬಂದ್ವಿ. ಇವರು ಯಾವುದೋ ಟೋಲ್ ಹತ್ರ ಬಂದ್ವಿ. ಚಿಕ್ಕಬಳ್ಳಾಪುರ ಟೋಲ್ ಅನಿಸುತ್ತಿದ್ದು. ಚಿಕ್ಕಬಳ್ಳಾಪುರ ಬಸ್ಸಲ್ಲಿ ಬೇಕಾದ್ರೂ ಕೂಡ ಹೋಗ್ಬೋದು. ಅಂತಿಂತೂ ಸ್ಟಾಪ್ ಕೊಟ್ವಿ. ಇಲ್ಲಿ ಎಳ್ಳೀರು ಅಂಗಡಿ ಹತ್ರ ನಿಂತ್ಕೊಂಡು ಎಳ್ಳೀರು ಕುಡಿದ್ವಿ. ಇದೇ ನಮ್ಮ ಅಚ್ಚಂದು RX ಬೈಕ್. ಬಂದರೆ ಹಿಂಗೆ ಹೋಗೋರಿದ್ರೆ ಇಲ್ಲ ಕುಡ್ಕೊಂಡು ಹೋಗ್ತಾ ಇದೆ ಎಂಟ್ರೆನ್ಸ್ ಚಿಕ್ಕಬಳ್ಳಾಪುರ. ಹೋಗ್ತಾ ಇದ್ದೀವಿ. ಭಾಳ ಬಿಸಿಲು ಗುರು. ನನ್ನ ಪ್ರಕಾರ ಇನ್ನು ರೋಡು ಸ್ವಲ್ಪ ಡೆವಲಪ್ ಆಗಬೇಕಾಗಿತ್ತು. ಜೈ ಶ್ರೀರಾಮ್. ಬೆಟರ್ ವ್ಯೂ, ಸೂಪರ್ ಆಗಿದೆ ವ್ಯೂ ಮಾತ್ರ. ನೋಡಿ, ಗುಡ್ಡ ಬೆಟ್ಟ ಚೆನ್ನಾಗಿದೆ. ಇಲ್ಲೆಲ್ಲಿ ವ್ಯೂ ಕಾಣಿಸ್ತಾ ಇಲ್ಲ. ಈಶಾ ಫೌಂಡೇಶನ್ ಇದೇ ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು. ಹರ ಹರ ಮಹಾದೇವ್. ಇಂಟ್ರೆಸ್ಟ್ ಬೀಳೈತೆ ನಮ್ಮ ಮಚ್ಚ. ಶುಚಿ ರುಚಿ ಇರೋ ಕಡೆ ಇರ್ತೀಯಂತೆ, ಕೊಟ್ರೆ ಹಸಿ ಮದ್ಯ ಮಾಂಸವನ್ನೇ ಇಕ್ತಿಯಂತೆ. ಕಣಗಲೆ ಹೂವ ಕೊಟ್ರೆ ಬತ್ತಿಯಂತೆ, ಕೋಬಾನನ್ನ ಕಿತ್ತುಕೊಂಡು ತಿಂತೀವಂತೆ. ಯಾವೋ ಕಂಡ ನಿನ್ನ ಮೂತಿ ಮುಸಿಡಿಯನ್ನ, ಯಾರೋ ಹೆತ್ತೋರ್ ನಿನ್ನ, ಅವರ ಬಾಯಿಗೆ ಹಾಕ್ತೀವಿ ಮಣ್ಣ. ಕಳ್ಳ ಶಿವ ಮಳ್ಳ ಶಿವ. ರೀಲ್ಸ್ ಅಂತ ಆಯಿತು. ಹೋಟ್ಲಿಗೆ ಬಂದ್ವಿ.
ಇಲ್ಲಿ ಸ್ನ್ಯಾಕ್ಸ್ ತಿನ್ನಂತೇಳಿ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಮೈಕಲ್ ವೆಂಕಿ ಅಂತ ಇರುತ್ತೆ, ಫಾಲೋ ಮಾಡಿ. 7:30ಗೆ ಲೈಟ್ ಎಫೆಕ್ಟ್ ಇದೆ ಅಂತೆ, ಅದಕ್ಕೆ ಇದು ಹೋಗೋಣ ಅಂತ ವೇಟ್ ಮಾಡಿದ್ವಿ. ಮತ್ತು ನಿಮಗೆಲ್ಲ ತೋರಿಸ್ಬೇಕಲ್ಲ. ನೋಡಿ ಗುರು, ಹೊಸಬ್ರೇನೋ ಮಾಡ್ತಿದ್ವಿ, ಆದಷ್ಟು ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಬಡ್ದು ಬಾಯಿಗೆ ಹಾಕೊಳ್ಳಿ. ಆಲ್ವೇಸ್ ಎಲ್ಲರೂ ಸಪೋರ್ಟ್ ದಿಸ್ ವಿಡಿಯೋ. ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಲ್ಲಿಂದ ಬಿಡ್ತಾರೆ ಎಫೆಕ್ಟ್ ಲೈಟು? ಅವೇ ಕಂಬದಿಂದ ಹಂಗೆ ಮೋಸ್ಟ್ಲಿ. ಎಲ್ಲ ನೈಟ್ ಆಯಿತು, ಬಂತು ಗುರು ಲೈಟು.